ಮನೆಯಲ್ಲಿ ಹೋಮ್ವರ್ಕ್ ಮಾಡುವ ವಿಧಾನ. ಹೋಮ್ವರ್ಕ್ ಎಂದರೆ ಕೇವಲ ಬರೆದು ಮುಗಿಸುವ ಕೆಲಸ ಅಲ್ಲ. ಪ್ರತಿದಿನ ಓದದೆ ಪರೀಕ್ಷೆ ಸಮಯದಲ್ಲಿ ಮಾತ್ರ ಓದುವುದು ಒಳ್ಳೆಯ ಅಭ್ಯಾಸವಲ್ಲ. ಮಕ್ಕಳಿಗೆ ಹೋಮ್ವರ್ಕ್ ಹೀಗೆ ಮಾಡಿಸಿ. ಹೋಮ್ವರ್ಕ್ ಅನ್ನ 2 ವಿಧಗಳಾಗಿ ವಿಂಗಡಿಸಿ. ಒಂದು ಓದುವ ಹೋಮ್ವರ್ಕ್, ಇನ್ನೊಂದು ಬರೆಯುವ ಹೋಮ್ವರ್ಕ್. ಓದುವ ಹೋಮ್ವರ್ಕ್ ಅನ್ನ ಮೊದಲು ಮಾಡಿಸಿ, ಬರೆಯುವ ಹೋಮ್ವರ್ಕ್ ಅನ್ನ ನಂತರ ಮಾಡಿಸಿ. ಸಾಮಾನ್ಯವಾಗಿ ಹೆಚ್ಚಿನ ಮಕ್ಕಳು ಸ್ಕೂಲ್ ಡೈರಿಯಲ್ಲಿ ಇರುವ ಬರೆಯುವ ಹೋಮ್ವರ್ಕ್ ಅನ್ನು ಮಾತ್ರ ಮಾಡುವ ಅಭ್ಯಾಸ ಮಾಡಿಕೊಂಡಿರುತ್ತಾರೆ. ನಾಳೆಯ ದಿನ ಶಾಲೆಗೆ ಹೋಗಿ ಹೋಮ್ವರ್ಕ್ ಅನ್ನ ಟೀಚರ್ಸ್ಗೆ ತೋರಿಸಬೇಕಾದ ಒತ್ತಡ ಇರುತ್ತದೆ. ಹಾಗಾಗಿ ಸಾಮಾನ್ಯವಾಗಿ ಮಕ್ಕಳು ಬರೆಯುವ ಹೋಮ್ವರ್ಕ್ ಅನ್ನ ಎಷ್ಟೇ ಸಮಯವಾದರೂ ತಪ್ಪದೆ ಮಾಡಿ ಮುಗಿಸುತ್ತಾರೆ. ಬರೆದು ಮುಗಿಸಿದ ನಂತರ ಸಾಮಾನ್ಯವಾಗಿ ಮಕ್ಕಳು ಓದುವ ಪ್ರಯತ್ನವನ್ನೇ ಮಾಡುವುದಿಲ್ಲ. ಯಾಕಂದರೆ ರೀಡಿಂಗ್ ಹೋಮ್ವರ್ಕ್ ಸಾಮಾನ್ಯವಾಗಿ ಯಾರೂ ಕೇಳುವುದಿಲ್ಲ, ಅಥವಾ ಅವರಿಗಿರುವ ಮೊಬೈಲ್ ಸೆಳೆತ ಅಥವಾ ಆಲಸ್ಯ. ಆದ್ದರಿಂದ ಮಕ್ಕಳು ಹೋಮ್ವರ್ಕ್ ಎಂದರೆ ಕೇವಲ ಬರೆಯುವ ವರ್ಕ್ ಎಂದಷ್ಟೇ ಭಾವಿಸಿ ಪರೀಕ್ಷೆ ಸಮಯದಲ್ಲಿ ಮಾತ್ರ ಓದುತ್ತಾರೆ. ಪ್ರತಿದಿನ ರೀಡಿಂಗ್ ಹೋಮ್ವರ್ಕ್ ಅನ್ನೇ ಯಾಕೆ ಮೊದಲು ಮಾಡಬೇಕು? ಬರೆಯುವ ಹೋಮ್ವರ್ಕ್ ಮುಗಿಸಿ ಓದುವ ಹೋಮ್ವರ್ಕ್ ಮಾಡುವ ಸಾಧ್ಯತೆಗಳು ತುಂಬಾ ಕಡಿಮೆ ಇರುತ್ತದೆ. ಪ್ರತಿದಿನ ಓದುವುದರಿಂದ ಶಾಲೆಯಲ್ಲಿ ಕಲಿತ ವಿಷಯಗಳು ಇನ್ನೊಮ್ಮೆ ನೆನಪಿಸಿಕೊಂಡಂತೆ. ರೀಡಿಂಗ್ ಹೋಮ್ವರ್ಕ್ ತಪ್ಪದೆ ಮಾಡುವುದರಿಂದ ನಾಳಿನ ಕಲಿಕೆಗೂ ಸಹಾಯವಾಗುತ್ತದೆ. ಪ್ರತಿದಿನ ಓದುವುದರಿಂದ ಯೂನಿಟ್ ಟೆಸ್ಟ್ಗಳಲ್ಲಿ ಉತ್ತಮ ಅಂಕಗಳನ್ನು ಪಡೆಯಬಹುದು. ಪ್ರತಿದಿನ ಓದುವುದರಿಂದ ಪರೀಕ್ಷೆಯ ಸಮಯದಲ್ಲಿ ಓದುವ ಒತ್ತಡ ಕಡಿಮೆಯಾಗುತ್ತದೆ. ಹಾಗೆಯೇ ಬೇಗನೆ ಅರ್ಥವಾಗಿ ಹೆಚ್ಚಿನ ಅಂಕಗಳು ಬರಲು ಸಹಕಾರಿಯಾಗುತ್ತದೆ. ರೀಡಿಂಗ್ ಹೋಮ್ವರ್ಕ್ ಹೇಗಿರಬೇಕು? ಆ ದಿನ ಶಾಲೆಯಲ್ಲಿ ಕಲಿತ ವಿಷಯಗಳನ್ನು ರೀಡಿಂಗ್ ಹೋಮ್ವರ್ಕ್ ಮಾಡುವಾಗ ಓದಬೇಕು. ಇಂಗ್ಲಿಷ್ ಸುಮಾರು 15 ನಿಮಿಷ, ಕನ್ನಡ ಸುಮಾರು 15 ನಿಮಿಷ, ಹಿಂದಿ 10 ನಿಮಿಷ, ಸೈನ್ಸ್ 15 ನಿಮಿಷ, ಸೋಷಿಯಲ್ ಸೈನ್ಸ್ 15 ನಿಮಿಷ. ಒಟ್ಟಾಗಿ ರೀಡಿಂಗ್ ಹೋಮ್ವರ್ಕ್ ಅನ್ನ 1 ಗಂಟೆ 10 ನಿಮಿಷಗಳ ಕಾಲವರೆಗೆ ಮಾಡಬಹುದು. ಇದಲ್ಲದೆ ಮ್ಯಾಥಮೆಟಿಕ್ಸ್ ಅನ್ನ ಪ್ರತಿದಿನ 20 ನಿಮಿಷ ಪ್ರಾಕ್ಟೀಸ್ ಮಾಡಬೇಕು. ಎಲ್ಲವೂ ಸೇರಿ 1 ಗಂಟೆ 10 ನಿಮಿಷ ಮತ್ತು 20 ನಿಮಿಷಗಳಂತೆ ಪಾರ್ಟ್ 1 ಹೋಮ್ವರ್ಕ್ 1 ಗಂಟೆ 30 ನಿಮಿಷಗಳ ಕಾಲ ಮಾಡಬೇಕು. ಓದುವ ಹೋಮ್ವರ್ಕ್ ಮುಗಿದಾದ ಮೇಲೆ ಮಕ್ಕಳು ಬರೆಯುವ ಹೋಮ್ವರ್ಕ್ ಅನ್ನು ಮಾಡಬೇಕು. ಒಂದು ವೇಳೆ ಸಂಜೆ ಓದಲು ಸಮಯವಾಗದಿದ್ದರೆ ಬೆಳಗ್ಗೆ ಎದ್ದು ಓದುವುದು ಇನ್ನೂ ಸೂಕ್ತ.